ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಆದ್ರೆ ಇವತ್ತು ಒಂದಾದ್ರೂ ಸಿಹಿ ತಿಂಡಿ ನಾನೇ ನನ್ನ ಕೈಯಾರ ನನ್ನ ಪಾರ್ವತಿಗೆ ತಿನ್ಸೋ ಆಸೆ. ತಿನ್ನಿಸ್ಲಮ್ಮ. ಗುರುಗಳೇ, ನಿಮ್ಮ ಮುಖ ನೋಡ್ತಾ ಇದ್ರೆ ಏನೋ ಐಡಿಯಾ ಹೊಡೆದಿದೆ ಅಂತ ಅನ್ನಿಸ್ತಾ ಇದೆ. ಅದೇನು ಅಂತ ಹೇಳ್ಬಿಡಿ ಗುರುಗಳೇ. ಇದೊಂದು ಅವಕಾಶ ಕೊಡಿ, ನಾನೇನು ಅಂತ ಪ್ರೂವ್ ಮಾಡ್ತೀನಿ. ಹೌದಾ? ಹಾಗಾದರೆ ಕೊನೆಯದಾಗಿ ಒಂದು ಅವಕಾಶನ ಕೊಡ್ತೀನಿ. ಏನಾದರೂ ಎಡವಟ್ಟು ಮಾಡಿದೆಯೋ? ಇಲ್ಲ ಇಲ್ಲ, ಖಂಡಿತ ಇಲ್ಲ ಗುರುಗಳೇ. ನೀವು ಮುಂದೆ ಹೋಗ್ತಾ ಇದ್ರೆ ನಾನು ಹಿಂದೆ ಬರ್ತಾ ಇರ್ತೀನಿ. ಅದೇನು ಅಂತ ಹೇಳಿ ಗುರುಗಳೇ. ಯಜಮಾನ್ರೆ, ಈ ರೂಮ್ ನೋಡ್ತಿದ್ರೆ ನಿಮ್ಗೆ ಏನು ಅನ್ಸುತ್ತೆ ಹೇಳಿ? ಯಾರು ಈ ರೂಮಲ್ಲಿ ಏನೂ ಬದಲಾಗಿಲ್ಲ. ನಾವು ಹೋಗುವಾಗ ಹೇಗಿತ್ತೋ ಹಾಗೇ ಇದೆ ಅಂತ ಅನಿಸ್ತಾ ಇದೆ. ಈ ಮನೇಲೂ ನಮ್ಮ ಸ್ಥಾನ ಏನೂ ಬದಲಾಗಿಲ್ವೇನೋ ಅನ್ನೋ ಫೀಲ್ ಕೊಡ್ತಾ ಇದೆ. ಸ್ವಲ್ಪ ಹೊತ್ತಿನ ಹಿಂದಿನವರೆಗೂ ನಾವಿಬ್ಬರು ಇದೇ ರೂಮಲ್ಲಿದ್ವೇನೋ ಅಂತ ಅನ್ನಿಸ್ತಾ ಇದೆ. ನನಗೂ ಅದೇ ಭಾವನೆ ಬರ್ತಿದೆ ಯಜಮಾನ್ರೆ. ನಾವಿಬ್ಬರು ಒಂದೇ ನಾಣ್ಯದ ಎರಡು ಮುಖಗಳಿದ್ದ ಹಾಗೆ. ಅದಕ್ಕೆ ನಮ್ಮ ಯೋಚನೆಗಳು ಒಂದೇ ಥರ ಇರುತ್ತೆ. ನಮ್ಮ ವನವಾಸ ಇವತ್ತಿಗೆ ಮುಗೀತು ಅನ್ಸುತ್ತೆ ಅಲ್ವಾ ಪಾರು? ನನಗೂ ಹಾಗೆ ಅನ್ನಿಸ್ತಾ ಇದೆ ಯಜಮಾನ್ರೆ. ನನ್ನಿಂದ ಇದನ್ನೆಲ್ಲ ನಂಬೋದಕ್ಕೆ ಆಗ್ತಾ ಇಲ್ಲ. ಇವತ್ತು ಬೆಳಗ್ಗೆವರೆಗೂ ನಮ್ಮ ಜೀವನ ಈ ರೀತಿ ಒಂದು ಸುಂದರವಾದ ತಿರುವು ತಗೊಳುತ್ತೆ ಅಂತ ನನಗೆ ಕಲ್ಪನೆಯಲ್ಲೂ ಇರಲಿಲ್ಲ. ಯಾವಾಗಲೂ ಯಾವುದೋ ಒಂದು ಭಯ, ಆತಂಕ
ನನ್ನ ಮನಸ್ಸನ್ನು ಆವರಿಸಿತ್ತು. ಆದರೆ ಇವಾಗ ನೋಡಿ, ನಮ್ಮ ಮಗು ತುಂಬ ಅದೃಷ್ಟ ಮಾಡಿದೆ ಈ ಮನೇಲಿ ಹುಟ್ಟೋದಕ್ಕೆ. ಈ ಮಗು ನಮಗೂ ಅದೃಷ್ಟ. ಯಾಕೆ ಅಂದರೆ ನಾವು ಕಳ್ಕೊಂಡಿದ್ದ ಬಾಂಧವ್ಯ, ನಂಬಿಕೆ ಎಲ್ಲ ವಾಪಸ್ ಸಿಕ್ಕಿದೆ. ಈ ಜೀವಕ್ಕೆ ಇನ್ನೇನು ಬೇಕು ಯಜಮಾನ್ರೆ? ಅತ್ಯಮ್ಮ, ಮಾವ, ನೀವು, ಗಣಿ, ಜನನಿ, ನನ್ನ ಮೈದ್ನ, ಸಾವಿತ್ರಕ್ಕ, ಇವ್ರಿಗೆಲ್ಲರ ಜೊತೆ ನಾನು ಆರಾಮಾಗಿದ್ಬಿಡ್ತೀನಿ. ಇವತ್ತೇ ನನ್ನ ಪ್ರಾಣ ಹೋದರೂ ಚಿಂತೆ. ಪಾರು, ಖುಷಿ ಸಂದರ್ಭದಲ್ಲಿ ಇಂಥ ಮಾತು ಯಾಕೆ ಆಡ್ತಾ ಇದೆಯಾ? ಕ್ಷಮಿಸಿ ಯಜಮಾನ್ರೆ, ಅರ್ಗಿಸ್ಕೊಳಕ್ಕಾಗದೇ ಇರೋಷ್ಟು ಸಂತೋಷನ ದೇವರು ಒಂದೇ ಸಲ ಕೊಟ್ಬಿಟ್ಟ. ಇದನ್ನು ನಾನು ಯಾವತ್ತೂ ಕಳ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ, ಅದಕ್ಕೆ ಹಾಗಂದೆ. ಇನ್ನು ನಮ್ಮ ಜೀವನದ ಪ್ರತಿ ಕ್ಷಣನೂ ಈ ಅರಸನಕೋಟೆಯಲ್ಲೇ ಪಾರು. ನಾವಿಬ್ಬರು ಎಲ್ಲರ ಜೊತೆ ಸಂತೋಷವಾಗಿ ನೆಮ್ಮದಿಯಿಂದ ಈ ತುಂಬಿದ ಕುಟುಂಬದಲ್ಲಿ ಬಾಳ್ತೀವಿ. ಈ ನಮ್ಮ ಮಗು ಈ ತುಂಬಿದ ಕುಟುಂಬದ ಎಲ್ಲರ ಪ್ರೀತಿನೂ ಅನುಭವಿಸುತ್ತೆ. ಆತಂಕ ಬೇಡ. ಹರೋ, ನಿನ್ನ ಮುಖದಲ್ಲಿ ಆಯಾಸ ಕಾಣಿಸ್ತಾ ಇದೆ. ನೀನೊಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡು. ನಾನು ಹೋಗಿ ಅಪ್ಪ ಪ್ರೀತಿ ಜೊತೆ ಮಾತಾಡ್ಕೊಂಡ್ಬರ್ತೀನಿ. ಎಷ್ಟು ಚೆನ್ನಾಗಿ ಆಟ ಆಡ್ಬಿಟ್ಯಲ್ಲ. ಹಂಗೂ ಹಿಂಗೂ ಮಾಡಿ ನಮ್ಮ ಅರಸನಕೋಟೆಗೆ ಸೇರ್ಕೊಂಡ್ಬಿಟ್ಟೆ. ನಮ್ಮ ಅಳಿಯಂದ್ರು ಮತ್ತೆ ಮೋನಿಕಾ ಅನ್ನೋಳ್ದು ವಿಡಿಯೋ ಮಾಡ್ತಿದ್ದು ರಾಣಾನೇ ಅಂತ ನಿಮ್ಮ ಅತ್ತೆಮ್ಮ ಏನೋ ಅವನನ್ನ ಅರೆಸ್ಟ್ ಮಾಡಿಸ್ಬಿಟ್ರು. ಆದರೆ ನನಗೇನೋ ಈಗಲೂ ನಿಜವಾದ ಅಪರಾಧಿ ನೀನೇ ಏನೋ ಅಂತ ಅನ್ನಿಸ್ತಾ ಇದೆ. ಆ ರಾಣ ಬರೀ ನಿಂದಾಳ ತಾನೆ? ಆದರೂ ಆ ರಾಣನೇ ತಪ್ಪಿತಸ್ಥ ಅಂತ ಎಲ್ಲರೂ ಮುಂದೆ ಬಿಂಬಿಸಿ ನಿಮ್ಮ ಅತ್ತೆಮ್ಮನ್ನೇ ಅವನನ್ನ ಅರೆಸ್ಟ್ ಮಾಡಿಸೋದ್ರ ಮಾಡಿಬಿಟ್ಟೆ. ನಿಮ್ಮ ಅತ್ತೆಮ್ಮನ ಮುಂದೆ ನೀನು ಒಳ್ಳೊಳಾಗ್ಬಿಟ್ಟೆ. ಒಬ್ಬೊಬ್ಬೊಬ್ಬ ಭೇಷ್ ಕಣೆ. ನಿನ್ನ ಈ ಸಂಚಿನ ಆಟನ ಮೆಚ್ಚಬೇಕು. ಇನ್ನೇನು ಅಡ್ಡಿ ನಿನಗೆ? ಇಡೀ ಅರಸನಕೋಟೆಲಿ ನಿಂದೇ ದರ್ಬಾರು. ನಿನಗೇನು ಅಸ್ತಿತ್ವ ಇದೆ ಅಂತ ನಾನು ಕೇಳಿದ್ದೆ. ಆದರೆ ಈಗ ನಮ್ಮ ಜನನಿಗೆ ಯಾವ ಅಸ್ತಿತ್ವನೂ ಇಲ್ವಲ್ಲ ಅಂತ ನನಗೆ ಬೇಜಾರಾಗ್ತಿದೆ. ತಾಯಿ ಇಲ್ದಿರೋ ಮಗಳು ನಮ್ಮ ಜನನಿ. ಅವರ ಅಪ್ಪನೂ ಊರು ಗುಪ್ಕಾರಿ, ಆದರೆ ಹೆತ್ತ ಮಗಳ ಪಾಲಿಗೆ ಏನೂ ಇಲ್ಲ. ಅದಕ್ಕೆ ನನಗಳ ಬಗ್ಗೆ ಹೆಚ್ಚು ಕಾಳಜಿ. ಆ ಕಾಳಜಿಯಿಂದಾನೆ ಇಷ್ಟು ದಿನ ನಿನ್ನನ್ನು ಈ ಮನೆಯಿಂದ ಹೊರಗಿಡಕ್ಕೆ ನೋಡಿದ್ದು. ಆದರೂ ಬಂದು ಸೇರ್ಕೊಂಡ್ಬಿಟ್ಟಿಯಲ್ಲ, ಬುಸ್ ಅಂತ ಹಾವಿನ ಥರ. ಯಾಕಮ್ಮ ಜನನಿ ಕಣ್ಣೀರು? ಇವತ್ತು ನನ್ನ ಸೀಮಂತ. ನನ್ನವರು ಅನ್ಸ್ಕೊಂಡಿರೋರು ಎಲ್ಲರೂ ಇವತ್ತು ನನ್ನ ಜೊತೆಲಿದ್ದಾರೆ. ಆದರೆ ವೀರಣ್ಣನ ಮಿಸ್ ಮಾಡ್ಕೋತಿದ್ಯಾ?
ನನ್ನ ಪ್ರೀತು ಮದುವೆನೂ ಅಪ್ಪನ ಆಶೀರ್ವಾದ ಇಲ್ಲದೇನೆ ನಡೆದು ಹೋಯ್ತು. ಇವತ್ತು ನನ್ನ ಮಗುಗೂ ಅಪ್ಪನ ಆಶೀರ್ವಾದ ಸಿಗ್ತಾ ಇಲ್ವಲ್ಲ ಅಂತ. ಈ ಸಮಯದಲ್ಲೇ ವೀರಣ್ಣನ ಆರೋಗ್ಯ ಹದಗೆಟ್ಟಿದೆ. ಪಾಪ, ಇದರಲ್ಲಿ ಅವ್ರ ತಪ್ಪೇನಿದೆ ಹೇಳು? ಆದರೂ ಸೀಮಂತದ ಮುಹೂರ್ತ ಫಿಕ್ಸ್ ಆಗ್ತಿದ್ದ ಹಾಗೆ ಅವ್ರನ್ನ ಇನ್ವೈಟ್ ಮಾಡೋದಕ್ಕೋಸ್ಕರ ಫೋನ್ ಮಾಡಿದ್ವಿ ತಾನೆ. ಆಮೇಲೆ ಅವ್ರು ಖಂಡಿತ ಬಂದೇ ಬರ್ತೀನಿ ಅಂತ ಹೇಳಿದಾಗ, ಬೇಡ ಹುಷಾರಾದ್ಮೇಲೆ ಬನ್ನಿ ಸಾಕು ಅಂತ ನಾವೇ ತಾನೇ ಹಠ ಮಾಡಿ ಅವ್ರನ್ನ ಒಪ್ಸಿದ್ದು. ಆದರೂ ಡೆಲಿವರಿ ಮುಂಚೆ ಅಪ್ಪನ ಒಂದ್ಸರಿ ನೋಡಬೇಕು ಅಂತ ಆಸೆ ಆಗ್ತಿದೆ ಅತ್ತೆ. ಜಾಣೆ ಅಲ್ವಾ ನೀನು? ನೋಡು, ಈ ಸ್ಥಿತಿನಲ್ಲಿ ನೀನು ಪ್ರಯಾಣ ಮಾಡಬಾರ್ದು, ಅವರು ಪ್ರಯಾಣ ಮಾಡಬಾರ್ದು. ಅವ್ರು ಹುಷಾರಾಗ್ತಿದ್ದ ಹಾಗೆ ಅವ್ರನ್ನ ಬರಕ್ಕೆ ಹೇಳೋಣ. ಇಷ್ಟು ದಿನ ಪ್ರೀತು ಮೋನಿಕನ್ ವಿಡಿಯೋ ವಿಷಯ, ರಾಣನ ಭಯ, ಇದೆಲ್ಲ ನಿನಗೆ ತುಂಬ ಸ್ಟ್ರೆಸ್ ಕೊಟ್ಟಿತ್ತು. ಆದ್ರೆ ಈಗ ಅದು ಯಾವುದೂ ಇಲ್ಲ. ಖುಷಿಯಾಗಿದ್ದು ಬಿಡು ಮಗಳೇ. ಈಗ ನಿನ್ ಪಾರ್ವತಿ ಅಕ್ಕನೂ ಬಂದಿದ್ದಾಳಲ್ವಾ, ಅವಳ ಜೊತೆ ಮಾತಾಡ್ಕೊಂಡಿದ್ದು ಬಿಟ್ರೆ ನಿನಗೂ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಜಸ್ಟ್ ಡೋಂಟ್ ವರಿ. ಥ್ಯಾಂಕ್ ಯು ಸೋ ಮಚ್ ಅತ್ತೆ, ನನ್ನ ಪಾರ್ವತಿ ಅಕ್ಕನ ಮತ್ತೆ ಮನೆ ಒಳಗೆ ಕರ್ಕೊಂಡು ಬಂದಿದ್ದಕ್ಕೆ. ನಾವೆಲ್ಲ ಸೇರಿ ಮತ್ತೆ ಮತ್ತೆ ಥ್ಯಾಂಕ್ಸ್ ಹೇಳಬೇಕಾಗಿರೋದು ಪಾರ್ವತಿಗೆ, ಆದಿಗೆ. ಈ ಮನೆಯವ್ರಿಗೋಸ್ಕರ ಯಾವುದೋ ಒಂದು ತ್ಯಾಗಕ್ಕೆ ಸದಾ ಸಿದ್ಧರಾಗಿರ್ತಾರೆ. ಆದರೆ ಇನ್ನು ಮುಂದೆ ಅಂಥ ತ್ಯಾಗಕ್ಕೆ ನಾನು ಅವಕಾಶ ಮಾಡಿಕೊಡೋದಿಲ್ಲ. ಅವರು ಎಲ್ಲರಿಗಿಂತ ಸುಖವಾಗಿರಬೇಕು, ಆ ರೀತಿ ನೋಡ್ಕೊಳ್ಳೋಣ. ಅಖಿಲ ಅದಕ್ಕೆ ಸೊಸೆಯಾಗಿ ಈ ಮನೆ ಮುಂದಿನ ಯಜಮಾನಿಯಾಗಿ ಕಾರ್ಬಾರ್ ಮಾಡೋದಕ್ಕೆ ನಿನಗೇನು ಯೋಗ್ಯತೆ ಇದೆ ಅಂತ ನೀನೇ ಹೇಳ್ಬಿಡಮ್ಮ. ಮನೆ ಯಜಮಾನಿಗೆ ತಕ್ಕ ಓದಿದೆಯಾ? ಅದು ಇಲ್ಲ. ಅಖಿಲಕ್ಕನ ಥರ ಯಾವುದಾದ್ರೂ ಕ್ಷೇತ್ರದಲ್ಲಿ ಸಾಧನೆ ಮಾಡಿದೆಯಾ? ಸಾಧನೆ ಅನ್ನೋ ಆ 3 ಅಕ್ಷರದ ಅರ್ಥನಾದ್ರೂ ಗೊತ್ತಿದೆಯಾ? ಅರಸನ ಕೋಟೆಗೆ ತಕ್ಕ ಸೊಸೆ ಹೀಗೇ ಇರಬೇಕು ಅಂತ ನಿಮ್ಮ ಅತ್ತೆ ಮಗ ಕನ್ಸು ಕಟ್ಕೊಂಡಿದ್ರಂತೆ. ಆದ್ರೆ ಮನೆಗೆ ಸೊಸೆಯಾಗಿ ಬಂದಿದ್ದು ಮನೆ ಕೆಲಸದೋಳು ಅಂದ್ರೆ ನೀನು. ಮನೆ ಕೆಲಸದಳು ಆದರೂ ಸರಿ, ಆದರೆ ನನ್ನ ನಂತರ ನನ್ನ ಸ್ಥಾನ ತುಂಬ ಯೋಗ್ಯತೆನಾದರೂ ನಿನಗಿದೆಯಾ ಅಂತ ನಿನಗೆ ಅಖಿಲಾಗೆ ಏನೇನೋ ಪರೀಕ್ಷೆಗಳನ್ನ ಇಟ್ಟಿದ್ರಂತೆ. ಅಯ್ಯೋ, ಅದರಲ್ಲೂ ಇವಳು ಡುಮ್ಕಿ. ಈಗಲೂ ಅದೇನು ಯೋಗ್ಯತೆ ಸಂಪಾದನೆ ಮಾಡಿಕೊಂಡು ನೀನು ಇಲ್ಲಿಗೆ ವಾಪಸ್ ಬಂದೆ? ಎಂಥದೂ ಇಲ್ಲ. ನಿನ್ನ ಜನ ಇಷ್ಟು ದಿನ ಆದಿತ್ಯನ ಹೆಂಡತಿ ಅಂತ ಮಾತ್ರ ಗುರ್ತಿಸ್ತಾ ಇದ್ರು. ಆದ್ರೆ ಇನ್ಮೇಲೆ ಅರಸನ ಕೋಟೆ ಸೊಸೆ ಅಂತ ಗುರ್ತಿಸ್ತಾರೆ ಅಷ್ಟೇ. ಬರೀ ಪಾರ್ವತಿ ಅಂದ್ರೆ ಯಾರಿಗಾದ್ರೂ ಗೊತ್ತಾ? ನಿನ್ ಮಗುನೂ ಅಷ್ಟೇ. ಇಂಥವ್ರ ಮಗು ಅಂತ ಹೇಳಿದ್ರೆ ಯಾರಿಗೂ ಗೊತ್ತಾಗಲ್ಲ. ಅದ್ರ ಗುರುತು ಪರಿಚಯ ಕೂಡ ಅರಸನ ಕೋಟೆ ಅಖಿಲಾಂಡೇಶ್ವರಿನೇ. ನೋಡಿ, ನಿಮ್ಮ ಹತ್ರ ಕೈ ಮುಗಿದು ಕೇಳ್ಕೊತೀನಿ, ಇಷ್ಟು ದಿವಸ ನಾವು ಭಯ ನೋವಲ್ಲೇ ಬದುಕಿದ್ದೀವಿ. ಇನ್ನು ಮುಂದಾದರೂ ನಮ್ಮ ನೆಮ್ಮದಿಯಾಗಿರೋದಕ್ಕೆ ಬಿಡಿ. ನೀವಿಷ್ಟೆಲ್ಲ ಯಾಕೆ ಮಾತಾಡ್ತಿದ್ದೀರಾ ಅಂತ ನನಗೆ ಗೊತ್ತು. ನೋಡಿ,
ನನ್ನಿಂದ ಯಾವತ್ತೂ ಜನನಿಗೆ ಅನ್ಯಾಯ ಆಗಲ್ಲ. ಯಾಕೆ ಅಂದರೆ ನನಗೆ ಯಾವ ಯಜಮಾನಿ ಆಗೋ ಉದ್ದೇಶನೂ ಇಲ್ಲ. ಈ ತುಂಬಿದ ಕುಟುಂಬದಲ್ಲಿ ನನ್ನ ಗಂಡ ಮಗು ಜೊತೆ ನೆಮ್ಮದಿಯಾಗಿದ್ದರೆ ಅಷ್ಟೇ ಸಾಕು. ಅಬ್ಬಬ್ಬಬ್ಬಬ್ಬಬ್ಬಾ, ಎಷ್ಟು ಚೆನ್ನಾಗಿ ಮಾತಾಡ್ತೀಯ ನೀನು. ಹಾ, ಈ ಥರ ಬೆಣ್ಣೆ ಹಚ್ಚಿ ಮಾತಾಡಿನೇ ಅನ್ಸತ್ತೆ ಈ ಮನೇಲಿರೋರು ಎಲ್ರೂ ಬುಟ್ಟಿಗೆ ಹಾಕೊಂಡಿರೋದು. ಅದಕ್ಕೆ ಅವ್ರು ಈಗಲೂ ಮೊಮ್ಮಗು ಮೇಲಿನ ಪ್ರೀತಿಗೆ ನಿನಗೆ ಯೋಗ್ಯತೆ ಇಲ್ಲ ಅಂದ್ರು ನಿನಗೆ ಯಜಮಾನಿಕೆ ಕೊಡೋಕೆ ಹೋಗ್ತಾರೆ. ನಿನ್ನ ಮಗುನ ಈ ಅರಸನ ಕೋಟೆ ವಾರಸ್ದಾರನ್ನಾಗೂ ಮಾಡಬಹುದು. ಹಾಗಾಗ್ಬಿಟ್ರೆ ನಮ್ಮ ಜನನಿ ಹೊಟ್ಟೆಲಿರೋ ಪಾಪು ಗತಿ ಏನು ಗುರುಗಳೇ? ಇನ್ನು ನನ್ನ ಮಗಳ ಪಾಲಿಗೆ ನೆಮ್ಮದಿನೇ ಇಲ್ಲ. ಈಗ ಅರಸನ ಕೋಟೆ ಜನನಿ ಪಾಲಿಗೆ ಸುಡ್ತಿರೋ ಮರದ ಕೆಳಗಡೆ ಯಾರಾದ್ರೂ ಕೂತ್ಕೊಳ್ಳೋಕ್ಕಾಗುತ್ತಾ? ನೆಮ್ಮದಿನೇ ಇಲ್ಲದೆ ನಮ್ ಜನನಿನಾದ್ರೂ ನಿನ್ನ ಅಡಿಯಾಳಾಗಿ ಜೀವನ ಪರ್ಯಂತ ಬದುಕೋದಕ್ಕಾಗತ್ತಾ? ಬೀದಿಲ್ ಬಿದ್ದೋಳು ಈ ಮನೆ ಯಜಮಾನಿ ಆದ್ಲು. ಅಂಥ ದೊಡ್ಡ ಯಜಮಾನನ ಮಗಳು ಈ ಮನೇಲಿ ಇವಳಿಗೆ ಹಾಳಾಗಿರ್ಬೇಕು. ನಿನ್ ಯೋಗ್ಯತೆನೇ ಇಷ್ಟ ಆಗೋಯ್ತಲ್ಲೇ. ಕೊನೆಗೂ ಭಿಕ್ಷೆಲ್ ಬದುಕೋದೆ ನಿನ್ ಕರ್ಮ. ಈ ಮನೆ ಯಜಮಾನಿಗೆ ನನ್ನ ಮಗಳು ಅಳಿಯನಿಗೆ ಮಂಕು ಬೂದಿ ಎರಚಿ ಇಡೀ ಆಸ್ತಿಗೆ ಮುಂದಿನ ಯಜಮಾನಿ ಆಗಿ ಮೆರಿಬಹುದು ಅಂತ ನೀನ್ ಅಂದ್ಕೊಂಡಿರ್ಬೋದು. ಆದ್ರೆ ನನ್ನ ಹೊಟ್ಟೆ ಉರ್ಸಿ ನೀನ್ ಕೂರೋ ಕುರ್ಚಿ ಕಾಲು ಯಾವತ್ತಿಗೂ ನಿನ್ ಪಾಲಿಗೆ ಗಟ್ಟಿಯಾಗಿರಲ್ಲ. ನೆನ್ಪಿಟ್ಕೋ. ನನ್ನ ಮಗಳ ಏಳ್ಗೆಗೆ ಮುಳ್ಳಾಗಿರೋ ನೀನು ಯಾವತ್ತಿಗೂ ಉದ್ಧಾರ ಆಗ್ಬಾರ್ದು. ಇದು ನನ್ನ ಶಾಪ ಅಂತಾನೆ ಅಂತಾನೆ. ನೀವು ಪಾರ್ವತಿ ಹತ್ರ ಮಾತಾಡಿದ್ದನ್ನ ನಾನು ಕೇಳಿಸ್ಕೊಂಡೆ. ಅವಳ ಅವಮಾನದಿಂದ ಕಣ್ಣೀರು ಹಾಕ್ತಾ ಇದ್ರೆ ನನಗೆ ಹಾಲು ಕುಡಿದಷ್ಟು ಸಂತೋಷ ಆಯಿತು. ನಾನು ಆಡಿದ ಮಾತಿಂದ ಆ ಪಾರ್ವತಿ ಇನ್ನು ಒಂದು ಕ್ಷಣ ಈ ಮನೇಲಿದ್ರೆ ಕೇಳು, ಅವಳ ಗಂಡನ್ನ ಕರ್ಕೊಂಡು ಇಲ್ಲಿಂದ ಹೋಗ್ತಾ ಇರ್ತಾಳೆ. ಅಂತ ಅಸ್ತ್ರಗಳನ್ನ ಬಿಟ್ಟಿದ್ದೀನಿ. ಪಾರ್ವತಿಗೆ ಮಾತ್ರ ಅಸ್ತ್ರ ಬಿಟ್ಟರೆ ಸಾಕಾಗತ್ತಾ? ಸಾಲದು. ಇವ್ರ ಕತೆ ನಿನಗಿನ್ನೂ ಗೊತ್ತಿಲ್ಲ. ಪಾರ್ವತಿ ಮನ್ಸಲ್ಲಿ ಮಾತ್ರ ಅಳಕು ಹುಟ್ಟಿಸಿದ್ರೆ ಸಾಲದು. ಅಖಿಲ ಮೇಡಮ್ ಅವ್ರ ಮನಸ್ಸಲ್ಲೂ ಅಳಕು ಹುಟ್ಟಿಸ್ಬೇಕು. ಪಾರ್ವತಿ ಮನೆ ಬಿಟ್ಟು ಹೊರಟ್ರು ಆ ಅಖಿಲ ಮೇಡಮ್ ಹೋಗೋದಕ್ಕೆ ಬಿಡಲ್ಲ. ಅದಕ್ಕೆ ನೀವೇ ಯಾವುದಾದ್ರೂ ಬಲವಾದ ಕಾರಣ ಹುಡುಕ್ಬೇಕು. ಕಾರಣನಾ? ಅಯ್ಯೋ ದೇವ್ರೆ, ಈಗ ನಾನು ಇನ್ನೇನಪ್ಪ ಕಾರಣ ಹುಡುಕ್ಲಿ? ಯಾವುದಾದ್ರೂ ಶಾಸ್ತ್ರ ಸಂಪ್ರದಾಯ ಇದೆಯಾ ಅಂತ ಯೋಚನೆ ಮಾಡಿ ನೋಡಿ. ಚೌಕಾಬಾರ ಆಟದಲ್ಲಿ ಸೊಸೆ ಮನಸ್ಸನ್ನ ಗೆದ್ದು ಕರ್ಕೊಂಬಂದ ಅಖಿಲ ಅದ್ಗೆನ ಹೇಗೆ ಸಿಕ್ಕಾಕಿಸ್ಬೇಕು, ಹಾಗೆ ಅವ್ರ ಕೈಯಲ್ಲೇ ಅವಳನ್ನ ಹೇಗೆ ಮನೆಯಿಂದ ಆಚೆ ಕಳಿಸ್ಬೇಕು ಅನ್ನೋ ದಾರಿ ನನಗೆ ಗೊತ್ತಾಯ್ತು. ಅದು ನಿಮಗೆ ಮಾತ್ರ ಗೊತ್ತಾದ್ರೆ ಸಾಕಾ? ನಮಗೂ ಗೊತ್ತಾಗದ್ ಬೇಡ್ವಾ? ಇಲ್ಲ ಅಂದ್ರೆ ನೀವು ಬರೀ ಪ್ರಯತ್ನ ಮಾಡೋದೇ ಆಗೋಗ್ಬಿಡುತ್ತೆ. ಒಟ್ಟಿಗೆ ಸೀಮಂತ ಮಾಡ್ಬೋದು ಅಂತ ಗುರುಗಳು ಹೇಳಿದ್ದಾರೆ. ಆದ್ರೆ ಒಟ್ಟಿಗೆ ಸೀಮಂತ ಮಾಡಬಾರ್ದು ಅಂತ ಈ ರತ್ನವೇಣಿ ಹೇಳ್ತಾಳೆ. ಹೇಗೆ? ನಮ್ಮ ಪೂರ್ವಜರ ಒಂದು ಬಲವಾದ ನಂಬಿಕೆಯ ಅಸ್ತ್ರದಿಂದ.
ಅಖಿಲಾಕ್ಕೆ ಈಗಿನ ಕಾಲಕ್ಕೆ ತಕ್ಕ ಹಾಗೆ ಬದಲಾಗಿರ್ಬೋದು, ಆದ್ರೆ ಅವರು ಹಳೆ ಕಾಲದ ಆಚಾರ ವಿಚಾರಗಳನ್ನ ತೆಗ್ದುಹಾಕೋರಲ್ಲ. ಹಾಗೆ ಈ ನನ್ನ ಉಪಾಯನೂ ತೆಗ್ದುಹಾಕಕ್ಕಾಗಲ್ಲ. ಸೂರ್ಯ ಎಷ್ಟೇ ಪ್ರಕಾಶಮಾನವಾಗಿ ಬೆಳಗಿದ್ರೂ ಅವನಿಗೂ ಒಂದಿನ ಗ್ರಹಣ ಹಿಡಿಯತ್ತೆ. ಹಾಗೆ ಅಖಿಲಾಕ್ಕೆ ಬುದ್ಧಿಗೂ ಮಂಕು ಕವಿದು ಪಾರ್ವತಿನ ಹೇಗಪ್ಪ ಉಪಾಯವಾಗಿ ಮನೆಯಿಂದ ಹೊರಡೆ ಕಳಿಸೋದು ಅಂತ ನನ್ನನ್ನೇ ಕೇಳಬೇಕು. ಆ ರೀತಿ ಮಾಡ್ತೀನಿ, ನೋಡ್ತಾ ಇರು.